ಸುಮಾರು 13 ಜಿಲ್ಲೆಗಳಿದೆ. ಈ 13 ಜಿಲ್ಲೆಗಳಿಂದ ಸಾವಿರಾರು ಜನ ಬಂದಿದ್ದಾರೆ. ಸಾವಿರಾರು ಜನ ಬಂದು ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ 78 ವರ್ಷ ಆಗ್ತಾ ಇದೆ. ಇನ್ನೂ ಕೂಡ ಅವರು ತಮ್ಮ ಒಂದು ಹುದ್ದೆಯಿಂದ ಇಳಿತಾ ಇಲ್ಲ. ನಾನೇ ಬಿಷಪ್, ನಾನೇ ಚೇರ್ಮನ್ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಡಿದ್ದಾರೆ. ಅದನ್ನ ವಿರೋಧಿಸಿ ಇಲ್ಲಿ ನಾವು ಬಂದಿದ್ದೇವೆ. ನಮ್ಮ ಒಂದು ಕೂಗು ಸರ್ಕಾರಕ್ಕೆ ತಲುಪಬೇಕು. ನಮ್ಮ ಒಂದು ಕೂಗು ಯಾವ ಯಾವ ಇಲಾಖೆಗಳಿಗೆ ತಲುಪಬೇಕು ಅದನ್ನ ನಾವು ಈ ಮೂಲಕವಾಗಿ ತೋರಿಸಿ ಕೊಡುವುದಕ್ಕೆ ಇಲ್ಲಿಗೆ ಸೇರಿ ಬಂದಿದ್ದೇವೆ. ಈ ಆಸ್ತಿಗಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಮಾಡಿ ಬಂದಿದ್ದೇನೆ. ಇವತ್ತು ಮಿಷನರಿಗಳು ಮಾಡಿ ಹೋಗಿರ್ತಕ್ಕಂಥ ಆಸ್ತಿನ ನಾನು ನನ್ನ ತಾತ ಮುತ್ತಾತ ಮಾಡಿರೋ ಆಸ್ತಿ ಅಲ್ಲ. ಇದು ಸಮುದಾಯದ ಮುಂದಿನ ಪೀಳಿಗೆಗಾಗಿ ಮಾಡೋಗಿರ್ತಕ್ಕಂಥ ಆಸ್ತಿನ ನೀವು ಹೇಗೆ ಮಾಡ್ಕೊಂತಿರ್ತೀರಿ? ಇದರಿಂದ ಇದು ಮುಂದಿನ ಪೀಳಿಗೆಗಳು ಏನ್ ಮಾಡಬೇಕು ಹೇಳಿ? ಸಾವಿರಾರು ಎಕರೆ ಇವತ್ತು ಭೂಮಿ ಕಬಳಕೆ ಆಗಿದೆ. ಇವತ್ತು ಈ ವಿಷಯದಲ್ಲಿ NL ಕರ್ಕರೆ ಅವರು ಹೆಸರು ಬಂದು ಮುನ್ನೆಲೆಗೆ ಬರುತ್ತೆ. ನಾನು ಎಲ್ ಶಾಂತಕುಮಾರಿ ಸುಂದರ್, ಒಂದು ರಿಟೈರ್ಡ್ IAS ಆಫೀಸರ್. ನಾನು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ರಿಟೈರ್ ಆಗಿದೆ. ನಾನು ಕೋರಮಂಗಲ ಮೆಥಡಿಸ್ಟ್ ಚರ್ಚ್ ನಲ್ಲಿ ಮೆಂಬರ್ ಆಗಿದ್ದೇನೆ. ಈಗ ನಾನು ಏನು ಹೇಳಬಯಸ್ತೇನೆ ಅಂದ್ರೆ, ನಾನು ಇಂಗ್ಲಿಷ್ ನಲ್ಲಿ ಮಾತಾಡ್ಬಿಡ್ತೇನೆ. So this fellow NLK, I don't even want to mention his name because my mouth might get corrupted. ಅವನು ಅಷ್ಟೊಂದು ಕಳ್ಳನಿದ್ದಾನೆ, ಎಷ್ಟೊಂದು ರೀತಿಯಲ್ಲಿ ನಮ್ಮ ಸಭೆಗಳನ್ನು ಹಾಳು ಮಾಡಿದ್ದಾನೆ. ಅದು ಹೇಳಲಿಕ್ಕೆ ಆಗಲ್ಲ. ಈಗ ಎಲ್ಲರೂ ಪಾಸ್ಟರ್ಗಳು, ಡೆಪ್ಟಿ ಸೂಪರಿಂಟ್ ಎಲ್ಲರೂ ಹೇಳಿದ್ದಾರೆ. ನಾನು ಅದರ ತಿರುಗಿ ಹೇಳಲಿಕ್ಕೆ ಅವಶ್ಯ ಇಲ್ಲ. ಆದ್ರೆ ಇಂತಹ ಅವನು ಬಿಷಪ್ ಆಗಿ ಇರ್ಲಿಕ್ಕೆ ಅವಶ್ಯ ಇಲ್ಲ. ನಾವು ಯಾರನ್ನು ಕೂಡ ಇಂಥವರು ಅನ್ಯಾಯ ಮಾಡುವ ಒಬ್ಬನು ಬಿಷಪ್ ಅಂತ ಹೇಳಲಿಕ್ಕೇನೆ ಅವನಿಗೆ ಒಂದು ಮರ್ಯಾದೆ ಇಲ್ಲ. ಅಂತವ್ರನ್ನ ನಾವು ಬಿಷಪ್ ಅಂತ ಹೇಳಿಕೊಂಡು ಯಾಕೆ ಇಟ್ಕೊಂಡಿದ್ದೇವೆ? ಅವನು ಹೋಗ್ಬೇಕು ಇಲ್ಲಿಂದ. ದಟ್ ಫೆಲೋ ಶುಡ್ ಬಿ ಡ್ರಿವನ್ ಆಫ್. ಇಲ್ಲಿಂದ ಕಳಿಸ್ಬೇಕು ಅವನನ್ನು. ಯಾಕಂದ್ರೆ ಅಷ್ಟೊಂದು ಹಣ ತಿಂದಿದ್ದಾನೆ, ಮನೆಗಳು ಕಟ್ಕೊಂಡಿದ್ದಾನೆ. ಫ್ಲಾಟ್ಸ್ ಅವನ ಹೆಸರಿನಲ್ಲಿ 3 ಇವೆ. ಅವುಗಳೆಲ್ಲ ಕೂಡ 1 2 ಕೋಟಿ 3 ಕೋಟಿ ಅಂತ ಎಲ್ಲಿಂದ ಹಣ ಬರ್ತದೆ? ಇದೆಲ್ಲ ಎಲ್ಲ ಜನರು ಕೊಟ್ಟಿರುವ ಹಣವನ್ನು ತಿಂದು ಎಲ್ಲ ಈ ತರ ಅವನು ಹಣ ಮಾಡಿಕೊಂಡಿದ್ದಾರೆ. ಅವನ ನಡತೆನೂ ಸರಿ ಇಲ್ಲ. ದ ಫೆಲೋ ಇಸ್ ಟೋಟಲಿ ಕರಪ್ಟ್, ಮಾರಲಿ ಕರಪ್ಟ್. ಇಂತ ಇವನು ಹೇಗೆ ನಾಳೆ ಸತ್ತ ಮೇಲೆ ದೇವರ ಹತ್ರ ಹೋಗಿ ಅಕೌಂಟ್ ಕೊಡ್ತಾನೆ? ಏನಂತ ಹೇಳ್ತಾನೆ ದೇವರ ಮುಂದೆ? ಅವ್ರು ಕೇಳಲ್ವಾ, ನಿನ್ನನ್ನು ಬಿಷಪ್ ಅಂತ ಹಾಕಿದ್ದೇವೆ, ನೀ ಇದೆಲ್ಲ ಮಾಡಿದೆಯಲ್ಲ ಅಂತ ಕೇಳಲ್ವಾ ಅವರು? ಇವನು ಏನ್ ಹೇಳಲಿಕ್ಕೆ ಆಗ್ತದೆ ಬಯಸ್ತಾನೆ? ಏನ್ ಹೇಳಲಿಕ್ಕೆ ಆಗ್ತದೆ? ಸೊ ದಟ್ ಟೈಪ್ ಆಫ್ ಬಿಷಪ್ ವಿ ಡೋಂಟ್ ನೀಡ್. We have everybody has mentioned about the wrong deeds he has done. I myself have seen it. We conducted a campaign, signature campaign against him in 2021. ಅದನ್ನು ಬಿಟ್ಟು ಅದು ಒಂದು ರಾಜೀನಾಮೆ ಕೊಟ್ಟ. ಅದೆಲ್ಲ ಪ್ರೆಷರ್ ಆಗಿ ಒಂದು ರಾಜೀನಾಮೆ ಕೊಟ್ಟು ಇಮಿಡಿಯೇಟ್ಲಿ ಅದನ್ನು ವಾಪಸ್ ತಗೊಂಡ್ಬಿಟ್ಟ. ಅದಾவது ಅಂಡರ್ ಪ್ರೆಷರ್ ಕೊಟ್ಟೇನಂತ ಹೇಳಿ ವಾಪಸ್ ತಗೊಂಡ್ಬಿಟ್ಟ. ಸೊ ಇಂತ ಮತ್ತೆ ಒಂದೊಂದು ವಿಷಯದಲ್ಲಿನೂ ಹಣ ತಿಂದಿದ್ದಾನೆ ಅವನು. ಸೊ ಇವನನ್ನು ನಾವು ಯಾವ ಸಭೆಗೂ ಬರ್ಲಿಕ್ಕೆ ಬಿಡಬಾರ್ದು. ಯಾವ ಮೀಟಿಂಗ್ ಕರೆದ್ರು ಯಾರು ಹೋಗಬಾರ್ದು. ಅವನನ್ನು ಹೊರಗೆ ಕಳಿಸಿ ಅವನಿಗೆ ಧಿಕ್ಕಾರ ಮಾಡಿ ಈ ಸಭೆ MCI ಇಂದ ಅವನನ್ನು ಹೊರಗೆ ಕಳಿಸ್ಬೇಕು. ಇದೇ ನನ್ನ ವಿನಂತಿ. ಇದಕ್ಕಾಗಿ ಸರ್ಕಾರ ಹತ್ರ ನಾವು ಕೇಳಿಕೊಳ್ಳುವ, ಹೋಮ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಯಾರ ಹತ್ರ ನಾವು ಹೋಗಿ ನಾವು ಇದನ್ನು ಕೇಳಿಕೊಂಡು ನಮ್ಮ MCIಗೆ ಒಂದು ಒಳ್ಳೆಯ ಸಲಿಗೆ ಮಾಡಿಸುವ. ಇಷ್ಟೇ. ಥ್ಯಾಂಕ್ ಯು.